ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ನಾನು ಇವಾಗ ಬೆಳಗ್ಗೆ 5:30 ಕೆಲಸಕ್ಕೆ ನಿಂತೀನಿ. ಸೊ ಇವಾಗ 8:10 ಕೆಲಸ ಆಲ್ಮೋಸ್ಟ್ ಮುಗಿದಿದೆ. ಏನಿಲ್ಲ, ಮನೆ ಎಲ್ಲ ಕ್ಲೀನ್ ಮಾಡಿ ಅಂದಿದ್ನಲ್ಲ, ಅದನ್ನು ಇವತ್ತೆಲ್ಲ ಸೋಫಾ ಕವರ್ಸು ಇವೆಲ್ಲ ತೊಳ್ಕೊಂಡು ಇನ್ನೇನು ದೇವ್ರ ಮನೆ ತೊಳ್ಕೊಬೇಕು. ಇವತ್ತು ಸ್ಯಾಟರ್ಡೇ, ಇವತ್ತು ಲಾಸ್ಟ್ ಸ್ಕೂಲಿಗೆ ಹೋಗಬೇಕು. ಹಾಗಾಗಿ ಫಾಸ್ಟಾಗಿ ಏನಾದ ಕೆಲಸಗಳನ್ನು ಮಾಡಿಕೊಂಡು ಹೊರಡ್ತೀನಿ ಈಗ. ಸೊ ಬರೀ ನಾನು ಫಸ್ಟ್ ತಲೆಯೆಲ್ಲ ಒಣಗಿಸ್ಕೊತೀನಿ. ನಂಗೆ ಕೋಲ್ಡ್ ಆಗಲಿಕ್ಕೆ ಸ್ವಲ್ಪ ಆಮೇಲೆ ತಲೆ ವರ್ಷಕ್ಕೆ ಹೋದ್ರೆ ಆಯಿತು ಸ್ಕೂಲಿಗೆ. ಎಲ್ಲ ಆಗಿದೆ. ಇನ್ನು ಇದ್ರ ಕವರ್ ಹಾಕಬೇಕು. ನಾನು ನನ್ನ ಬೆಡ್ ಕವರ್ಸ್ ಹಾಕಬೇಕು. ಸೊ ಬೆಡ್ ಕವರ್ಸು ಇದೆ. ಏನು ಸಣ್ಣ ಪುಟ್ಟದೇನಿತ್ತು ಎಲ್ಲನೂ ತೊಳೆದು ಹಾಕ್ಕೊಂಡು ಮಾಡೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಮೇಲೆ ಸಪೋರ್ಟ್ ಮಾಡಿ. ಸೊ ರಾತ್ರಿ ಎಲ್ಲ ಕುಂತು ನಾನು ರಾತ್ರಿ ಆ್ಯಕ್ಚುಲಿ ಮಲ್ಕೊಂಡಿಲ್ಲ ಅಂತೀನಿ. 4 ಗಂಟೆ ನಿದ್ದೆ ಬಂದಿಲ್ಲ. ರಾತ್ರಿನೂ ಲೇಟಾಗಿ ಮಲ್ಕೊಂಡಿನಿ. ಏನಪ್ಪ ಅಂದರೆ ನೋಡ್ರಿ, ಇದು ನಾನು ಸಜ್ಜೆ ಬೀಸ್ಕೊಂಬರಕ್ಕೆ ಸ್ವಚ್ಛ ಮಾಡಿ ಇಟ್ಕೊಂಡು, ಸಜ್ಜೆ ಒಂದು ಸಜ್ಜೆ ತಂದು ಕೊಟ್ಟಿದ್ರು ನನಗೆ. ಸೊ ಬೀಸ್ಕೊಂಡು ಬರಬೇಕಂದ್ರೆ ಅದನ್ನು ರೆಡಿ ಮಾಡಿಟ್ಕೊಂಡು ಯಾವ ಕೆಲಸ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ. ಇವತ್ತಂತೂ ಫುಲ್ಲು ಶೆಡ್ಯೂಲ್ ಅಂತೂ ನಂದು ನಾನ್ ಸ್ಟಾಪ್ ಅದ. ಬಟ್ ಯಾವುದಾಗುತ್ತೆ ಯಾವುದಾಗಲ್ಲ ಗೊತ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಉಳ್ಕಿದ್ದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಸದ್ಯಕ್ಕೆ ನಾನು ದೇವ್ರ ಮನೆದು ಸೊ ಕ್ಲೀನ್ ಮಾಡ್ಬೇಕಾದ್ರೆ ನಾನು ಏನು ಮಾಡಿದ್ದೆ ಅಂದರೆ, ಈ ದೇವ್ರ ಮನೆನ ಈ ಥರ ಕ್ಲೋಸ್ ಮಾಡಿ ಇಟ್ಕೊಂಡಿನಲ್ಲ. ಹಾಗಾಗಿ ಇವು ಪೇಪರ್ಸ್ ಎಲ್ಲ, ಈ ಕಡೆದು ಪೇಪರ್ಸ್ ಎಲ್ಲ ತೆಕ್ಕೋತೀನಿ ಮೇಲಿದು. ಸೊ ಇದು ಪೇಪರ್ಸ್ ಎಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ದೇವ್ರಗಳನ್ನ ತೊಗೊಂಡು ಪೂಜೆ ಮಾಡ್ಕೊತೀನಿ. ಸೊ ಅದೇ ಗದ್ದಲನಾಗ ನಾನು ಕೆಲವೊಂದನ್ನು ಮರೆತು ಬಿಟ್ಟೀನಿ. ಅದು ಏನಪ್ಪ ಅಂದರೆ ತೋರಿಸ್ತೀನಿ ಆಮೇಲೆ ನಿಮಗೆ. ಸೊ ಸದ್ಯಕ್ಕೆ ಇಷ್ಟ ಆಗಿದೆ. ಸೊ ಕಾಯಿಗಳನ್ನೆಲ್ಲ ಬಿಟ್ಟು ಹೊಸ ಕಾಯಿ ತಂದು ಪೂಜೆ ಮಾಡ್ಕೊತೀನಿ. ಸತಿ ದೀಪಾವಳಿಗೆ ನಾನು ಹಾಗಾಗಿ 2 ಕಾಯಿಗಳನ್ನು ತೆಗಿತೀನಿ. ಸೊ ಸದ್ಯಕ್ಕೆ ಇವತ್ತು ಹಾಗೆ ಪೂಜೆ ಮಾಡ್ತೀನಿ. ಇವತ್ತು ನೀರು ತುಂಬ ಹಬ್ಬ ಆ್ಯಕ್ಚುಲಿ ಅದ್ರ, ಬಟ್ ನಾನು ನಾಳೆ ಮಾಡ್ಕೋಬೇಕು ಅಂದ್ಮಾಡೀನಿ. ನೋಡೋಣ ಮಾಡ್ತೀನಿ. ಸ್ಕ್ವಯರ್ ಶೇಪಿನಂತ ಇಲ್ಲನೇ ಇಲ್ಲ. ಇದಾವೆ ಒಂದಿಷ್ಟು ಒಳಗಿದಾವೆ, ಅದನ್ನೆಲ್ಲ ಹೊಸ ಮನೆ ತೆಗೋಣ ಅಂತ ಹಾಗೆ ಇಟ್ಟಿನಿ. ಸೊ ಇದನ್ನೇ ನಾನು ಸ್ಕ್ವೇರ್ ಶೇಪಿಗೆ ಈ ಥರ ಹಾಕಿಟ್ಬಿಡ್ತೀನಿ. ನೋಡಿರಿ, ಎಲ್ಲೂ ಮೆಸಿ ಕಾಣಿಸಲ್ಲ ಇದು. ಸೊ ಬರೀ ಬಟ್ಟೆ ಎಲ್ಲ ಮತ್ತೆ ಕಂಟಿನ್ಯೂ ವಿಡಿಯೋ. ನಾನು 5 ದಿನ ಹಬ್ಬದಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಒಂದೊಂದೇ ನಿಮ್ಮನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ಸ್ವಲ್ಪ ಹಾಗೆ ನನ್ನ ಸಾಮಾನುಗಳನ್ನ ತರದಿತ್ತು. ಪೂಜೆಗೇನು ಹೋಗಿದ್ನಲ್ಲ, ಬರ್ಬೇಕಾದ್ರೆ ಹಾಗೆ ಸಾಮಾನುಗಳನ್ನ ತಗೊಂಬಂದೀನಿ. ಇದು ಎಣ್ಣೆ ತೊಗೊಂಡಿದ್ದೀನಿ ಈಗ ದೀಪ ಹಚ್ಬೇಕಲ್ಲ ಇವತ್ತಿಂದ. ಸೊ ಇವತ್ತು ನೀರು ತುಂಬ ಹಬ್ಬನ ಮಾಡ್ಕೊಂಡಿದ್ದೀನಿ ನಾನು. ನೀರು ತುಂಬ ಹಬ್ಬ ಅಂದರೆ ನೀರನ್ನು ಪೂಜೆ ಮಾಡಿಕೊಂಡು ನೀರನ್ನು, ಯಾಕಂದರೆ ಮುಂದಿನ ಕಾಲದಲ್ಲೆಲ್ಲ ನೀರು ಇರ್ತಿರಲಿಲ್ಲ. ಸೊ ಹಬ್ಬಕ್ಕಾಗಷ್ಟು ನೀರನ್ನೆಲ್ಲ ತೊಗೊಂಡು ಬಂದು ಮನೆಯಲ್ಲಿ ಶೇಖರಣೆ ಮಾಡಿಕೊಂಡು, ಯಾಕಂದರೆ ದಿನ ಈಗ ಒಂದು 4-5 ದಿವಸ ಪೂಜೆ ಅಡುಗೆ ದಿನ ಇರೋದ್ರಿಂದ ಇಟ್ಕೊಂಡು ಫಸ್ಟ್ ಗಂಗೆ ಮಾತೆಯನ್ನು ಪೂಜೆ ಮಾಡ್ಕೊತಾರೆ. ಸೊ ಅದಕ್ಕೆ ನಾವು ನೀರು ತುಂಬ ಹಬ್ಬ ಅಂಥೇಳಿ ಮಾಡ್ಕೊತೀವಿ. ಇವತ್ತು ಎಲ್ಲ ಹಳ್ಳಿ ಊರಲ್ಲಿ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ ಅಂದರೆ, ಮನೆಯೆಲ್ಲ ಸ್ವಚ್ಛ ಆದಮೇಲೆ ಇವತ್ತು ನೀರು ತುಂಬ್ಕೊಂಡಿರ್ತಾರೆ. ಇಷ್ಟು ದಿನ ಮನೆಯೆಲ್ಲ ಸ್ವಚ್ಛ ಕ್ಲೀನ್ ಮಾಡ್ಕೊಂಡಿರ್ತಾರಲ್ಲ, ಮನೆ ಸ್ವಚ್ಛ ಮಾಡ್ಕೊಂಡು ನೀರು ತುಂಬಿದ್ಮೇಲೆ ಸೊ ನೀರಿಗೆ ಗಂಗೆ ಮಾತೆಗೆ ಕಂಪಲ್ಸರಿ ಇವತ್ತು ಕೊಡ ಇಟ್ಕೊಂಡು ಪೂಜೆ ಮಾಡ್ತಾರೆ. ಕೊಡ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ನೀರು ಈಗ ಶಾಸ್ತ್ರಕ್ಕೆ ಒಂದೊಂದು ಸಣ್ಣ ಬಿಂದಿಗೆಯಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡೋಂಥದ್ದು. ಸೊ ಆಮೇಲೆ ನಾನು ಪೂಜೆ ಐಟಮ್ಸಲ್ಲಿ ಏನೇನು ತಂದೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಒಂದೇ ತೋರಿಸ್ತಾನೆ ಹೋಗ್ತೀನಿ. ಆಮೇಲೆ ಈ ಉತ್ತತ್ತಿ ಎಲೆ, ಬಾಳೆಹಣ್ಣು, ಸಕ್ಕರೆ, ಸೊ ಇವೆಲ್ಲ ಏನಿದಾವಲ್ಲ ಇವು
ನಾನು ಅವಾಗ ಪೂಜೆಗೆ ತರ್ತಾ ಇರ್ತೀನಿ, ಏನೇ ಪೂಜೆ ಇದ್ದರೂ. ಯಾಕಂದರೆ ಇವು ಇರಲಿಲ್ಲ ಅಂದರೆ ಮತ್ತೆ ಪೂಜೆ ಆಗಂಗಿಲ್ಲ. ಸೊ ಹಂಗಾಗಿ ಈ ಉಡಕ್ಕಿ ಸಾಮಾನು ಅಂತೀರಿ. ಉಡಕ್ಕಿ ಸಾಮಾನು ಆದಮೇಲೆ ಒಂದು ಕೆಂಪು ದಾರ ತೊಗೊಂಡಿನಿ. ಇದು ಲಾವಂಚ ಬೇರು. ಸೊ ಇದಿದೆ ಲಾವಂಚ ಬೇರು, ಹೇಳಿದ್ರೆ ಕೊಡ್ತಾರೆ. ಮತ್ತು ನಾನು ಈ ಪಚ್ ಕರ್ಪೂರ ತೊಗೊಂಬಂದಿನಿ. ಪಚ್ ಕರ್ಪೂರದಿಂದ ಏನು ಮಾಡ್ತೀನಿ ಅಂಥೇಳಿ ನಿಮಗೆ ಈಗ ಒಂದು ನೆಕ್ಸ್ಟ್ ಬರೋ ವೀಡಿಯೋನಲ್ಲಿ ನಾನು ಖಂಡಿತ ಯೂಸ್ ಮಾಡ್ತೀನಿ. ಅದನ್ನು ಯೂಸ್ ಮಾಡೋದನ್ನು ತೋರಿಸ್ತೀನಿ. ದೇವ್ರ ಪೂಜೆ ಅಲ್ಲದೇನೂ ಕೂಡ ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಹೇಳಿ ತೋರಿಸ್ತೀನಿ. ಸೊ ನಾನು ಒಂದಿಷ್ಟು ಐಟಮ್ಸ್ನ ತೊಗೊಂಬಂದಿನಿ. ಈಗ ತೋರಿಸೋಂಥ ಎಲ್ಲ ಐಟಮ್ಸ್ನ ನೀವು ಗಂಧಿಗೆ ಅಂಗಡಿಯಲ್ಲಿ, ಈ ಗಂಧಿಗೆ ಅಂಗಡಿ ಅಂತ ಹೇಳ್ತಾರಲ್ಲ, ಪೂಜಾ ಸಾಮಾನುಗಳು ಸಿಗೋಂಥ ಅಂಗಡಿಗಳಲ್ಲಿ ನೀವು ಹೋಗಿ ಕೇಳಿದರೆ ಅವರು ಕೊಡ್ತಾರೆ. ಸೊ ಫಸ್ಟ್ ನಾನು ತೊಗೊಂಡಿದ್ದು ಲಾವಂಚ ಬೇರು. ಅದಾದಮೇಲೆ ಸೊ ಈ ಎಲ್ಲ ವೆರೈಟಿಯ ಒಂದು ಲಕ್ಷ್ಮೀ ಪೂಜೆಗೆ ಪ್ರಿಯವಾಗಿರ್ತಕ್ಕಂಥ ಸಾಮಾನುಗಳು. ಸೊ ಇದರಲ್ಲಿ ಮುಖ್ಯವಾಗಿ ಏನೇನು ಬರ್ತಾವೆ ಅಂದರೆ ಕೌಡೆ, ಗೋಮತಿ ಚಕ್ರ, ಶ್ರೀಫಲ, ಇದು ಗೋಮತಿ ಚಕ್ರ ಅಂದರೆ ಕಮಲಾಕ್ಷಿ, ಕೌಡೆ, ಮತ್ತು ಕೆಂಪು ಬಿಳಿ ಗುಲ್ಗಂಜಿ. ಹೌದಾ? ಸೊ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ರಿ ನೀವು. ಸೊ ಇದು ನಾನು ಗಂಧಿಗೆ ಅಂಗಡಿಯಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ಸೊ ಅಂಗಡಿಯಲ್ಲಿ ನೀವು ಹೋಗಿ ತಂದ ಮೇಲೆ ಇವನ್ನ ಒಂದು ಸತಿ ನೀವು ಸ್ವಲ್ಪ ನೀರು ಚಿಮ್ಮಿಸಿ, ಒಂದು 2 ದಿನ ಮುಂಚೆ ತಂದು ನೀರು ಚಿಮ್ಮಿಸಿ ಸೈಡಿಗೆ ಎತ್ತಿಟ್ಟಿರಿ. ಆವತ್ತಿಂದ ಅವತ್ತೇ ತರಬೇಡ್ರಿ. ಯಾಕೆ ತರಬಾರ್ದು ಅಂತಂದರೆ ಅದರಲ್ಲಿರೋಂಥ ಏನಾದರೂ ನೆಗೆಟಿವಿಟಿ ಗಂಧಿಗೆ ಅಂಗಡಿಯಲ್ಲಿ ಆಲ್ಮೋಸ್ಟ್ ಇರೋಲ್ಲ. ಬಟ್ ತರಬೇಕಾದ್ರೆ ಅಥವಾ ನಮ್ಮ ಜೊತೆಗೆ ಏನಾದರೂ ನೆಗೆಟಿವಿಟಿ ಇದ್ದರೆ ಒಂದು 2 ದಿನ ಅದರಲ್ಲಿ ನಾವು ಹಂಗೆ ಇಟ್ಕೊಂಡು ನೀರು ಚಿಮ್ಮಿಸ್ಕೊಂಡಾಗ ಅದೇನಾಗುತ್ತೆ ಅಂದರೆ ಮೈಲಿಗೆ ಏನಾರಿದ್ರೆ ಹೋಗುತ್ತೆ. ಹಾಗಾಗಿ ಸೊ ಇವಿಷ್ಟು. ಇನ್ನು ಪೂಜೆ ಸಾಮಾನ್ಯ ಪೂಜೆಗೆ ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ದಿನ ನೀರು ತುಂಬ ಹಬ್ಬ ಆಯಿತಾ. ಸೆಕೆಂಡ್ ದಿನ ಏನು ಮಾಡ್ತೀನಿ, ನರಕ ಚತುರ್ದಶಿ ದಿವಸ ನಾವು ಇವತ್ತು ನೀರು ತುಂಬ ಹಬ್ಬದ ದಿವಸ ಅಥವಾ ಹಿಂದಿನ ದಿವಸ ಎಲ್ಲ ಸ್ವೀಟ್ ಎಲ್ಲ ಮಾಡಿಟ್ಕೊಳ್ಳೋರು. ನನಗೆ ಆಗಿಲ್ಲ ಟೈಮು, ನಾನು ಮಾಡಿಟ್ಕೋತೀನಿ. ಮಾಡಿಟ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಸೊ ಅದಾದಮೇಲೆ ಇವತ್ತು ಮಾಡಿಟ್ಕೊಳ್ಳೋಣ ಅಂತಲೇ ಇರ್ತೀನಿ ನಾನು. ಅದಾದಮೇಲೆ ನರಕ ಚತುರ್ದಶಿಯ ದಿವಸ ಮನೇಲಿ ಏನಂತ ಗಂಡು ಮಕ್ಕಳಿಗೆ ಆರತಿ ಮಾಡ್ತಾರೆ. ಆರತಿ ಮಾಡಿದಾಗ ಅವರಿಗೆ ಸ್ವೀಟನ್ನು ಕೊಡೋವಂಥ ಪದ್ಧತಿ, ಶಾವಿಗೆ ಹಾಕಿ ಊಟ ಮಾಡಿಸೋಂಥ ಪದ್ಧತಿ. ನಮ್ಮ ಮಮ್ಮಿ ನಮಗೆಲ್ಲ ನಾವು ಸಣ್ಣವರಿದ್ದಾಗ ಅಣ್ಣದವರಿಗೆ ಎಲ್ಲ ಆರತಿ ಮಾಡಿದಾಗ ಶಾವಿಗೆ ಸಕ್ಕರೆ ಹಾಲು ಕೊಡ್ತಿದ್ರು. ಇಲ್ಲಾಂದರೆ ಸ್ವೀಟ್ ಮನೆಗೆ ಮಾಡ್ತಿದ್ರಲ್ಲ, ಆ ಸ್ವೀಟ್ಗಳನ್ನು ಕೊಡ್ತಿದ್ರು. ಸೊ ಅವತ್ತು ಗಂಡು ಮಕ್ಕಳಿಗೆ ಆರತಿ ಮಾಡೋಂಥ ಹಬ್ಬ. ಆರತಿ ಹೊಸ ಬಟ್ಟೆ ಹಾಕ್ಕೊಂಡು ಆರತಿ ಮಾಡಿಸ್ಕೊಂಡು ಸಿಹಿ ಎಲ್ಲ ತಿನ್ಕೊಂಡು ಈ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸಾಯಂಕಾಲ ದಿವಸ ಮತ್ತು ಗುಡಿ ಅಲ್ಲಿ ಹೋಗ್ಕೊಂಡು ದೇವ್ರ ಪೂಜೆಗಳನ್ನು ಮಾಡಿಕೊಂಡು ಪಟಾಕಿ ಹೊಡಿತಿದ್ರು. ಸೊ ನಾವು ಸಣ್ಣವರಿದ್ದಾಗಿಂದ ಮಾಡ್ಕೊಂಡು ಬಂದಿದ್ದು ಇದೇ ಪದ್ಧತಿ. ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು, ನಮ್ಮ ತಾಯಿ ಮನೆಗೆ ನಾನು ಕಲ್ತಿದ್ದು. ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ ಅಮಾವಾಸ್ಯೆ ಇರುತ್ತೆ. ಅಮಾವಾಸ್ಯೆ ದಿನ ನಾವು ಸ್ವೀಟನ್ನಾದರೂ ಮಾಡ್ಕೋಬೋದು, ಇಲ್ಲ ನೆಕ್ಸ್ಟ್ ಡೇ ಪಾಡ್ಯ ದಿನ ಆದ್ರೂ ನಾವು ಹೋಳಿಗೆ ಆದರೂ ಮಾಡ್ಕೋಬೋದು. 2 ದಿನದಲ್ಲಿ ಯಾವುದಾದ್ರೂ ಒಂದು ದಿನದಲ್ಲಿ ನೀವು ಹೋಳಿಗೆನ ಮಾಡ್ಕೊಂಡು ಊಟ ಮಾಡ್ಬೋದು. ಆ ಹೋಳಿಗೆ ಯಾಕೆ ಮಾಡ್ತಾರೆ ಅಂದರೆ ದಿನ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಲಕ್ಷ್ಮೀ ಪೂಜೆಗೆ ನಮ್ಮ ಮಮ್ಮಿ ಮನೆಗೆ ಏನು ಮಾಡ್ತಾರೆ, ಸಜ್ಜಿಗೆದ ಹೋಳಿಗೆ ಮಾಡ್ತಾಳೆ. ನೆಕ್ಸ್ಟ್ ಡೇ ಬೇಳೆ ಹೋಳಿಗೆ ಮಾಡ್ತೀವಿ ನಮ್ಮ, ಅಂದರೆ ಪಾಡ್ಯ ದಿವಸ. ಸೊ ಇಷ್ಟು 5 ದಿನದ ಹಬ್ಬಗಳನ್ನು ಈ ರೀತಿ ಆಚರಣೆ ಮಾಡ್ತಿದ್ರು. ಲಾಸ್ಟ್ ಕಡೆ ಪಂಚಮಿ ದಿವಸನೂ ಅಷ್ಟೇ. ಸೊ ಮನೆಯನ್ನು ಮತ್ತು ನೀಟಾಗಿ ಮಾಡಿಕೊಂಡು ಅಮಾವಾಸ್ಯೆ ಥರ ನಾವೆಲ್ಲ ಮಾಡ್ಕೊಂಡು ಮನೇಲಿ ಸ್ವೀಟ್ ಮಾಡ್ಕೊಂಡು ಕಡೆ ಪಂಚಮಿ ಅಂತೇಳಿ ಅದನ್ನು ಹೊರಗಡೆ ದೀಪ ಹಚ್ಚೋದು. ಡೈಲಿ ಈ 5 ದಿನ ಡೈಲಿ ಹೊರಗಡೆ ಮಣ್ಣಿನ ದೀಪ ಹಚ್ಚಬೇಕು. ಮಣ್ಣಿನ ದೀಪ ಇಲ್ಲಾಂದರೆ ನೀವು ಕಂಚಿನ ದೀಪನೂ ಹಚ್ಬೋದು. ಒಂದು ಒಂದು ಶಾಸ್ತ್ರಕ್ಕೆ ಒಂದು 2 ತಂದು ನೀವು ಮಣ್ಣಿನ ದೀಪವನ್ನು ಹಚ್ಚಿದ್ರೆ ಪರವಾಗಿಲ್ಲ. ಮಿಕ್ಕಿದೆಲ್ಲ ನೀವು ಕಂಚಿನ ದೀಪ ಬೇಕಾದ್ರೆ ಹಚ್ಕೋಬೋದು. ವರ್ಷ ಅವನ್ನೇ ತೊಳೆದಿಟ್ಕೊಂಡು ಹಚ್ಕೋಬೋದು. ಸೊ ಈ ರೀತಿ 5 ದಿನದ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ. ಸೊ ಇದು ನಾವು ಮಾಡೋಂಥ ಆಚರಣೆ. ಇನ್ನು ನಿಮ್ಮ ಕಡೆ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ನನಗೆ ಹೇಳ್ಕೊಡ್ರಿ. ಆಮೇಲೆ ನಮ್ಮ ಮಕ್ಕಳಿಗೂ ಬಟ್ಟೆ ತರಕ್ಕೆ ಹೋಗ್ಬೇಕೀಗ. ಸೊ ನನ್ನ ಮಗಳಿಗೆ ನಾನು ಲಾಸ್ಟ್ ಟೈಮ್ ಏನು ಶಾಪಲ್ಲಿ ತೊಗೊಂಬಂದಿದ್ದಲ್ಲ ದಸರೆಗೆ, ದಸರಾ ಹಬ್ಬದ ದಿವಸ ನಿಮ್ಗೆ ಅದು ಲಾಗ್ನಾಗ ಶೇರ್ ಮಾಡಿದ್ದೆ. ಸೊ ಅಲ್ಲೇ ತೊಗೊಂಡು ಬರೋಣ ಅಂತ ಹೇಳಿದಾರೆ ಮನೆಯಾಗ. ಸೊ ಹೊರಗಡೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಒಂದಿಷ್ಟು ಕೆಲಸಗಳನ್ನು ಮಾಡ್ಕೋತೀನಿ. ಏನಾರ ಅಡುಗೆ ಇದ್ರ ತಯಾರಿಗಳನ್ನು ಮಾಡ್ಕೋತೀನಿ. ಆಗಲೇ ಸಾಯಂಕಾಲ ಆಗ್ಲಿಕ್ಕೆ ಬಂತು. ಸಾಯಂಕಾಲ ಟೈಮಿಗೆ ಡಿಂಗ್ ಅಂತ ಹೋಗ್ಬಿಡ್ತು ಅಂದರೆ ಮತ್ತು ನಾನು ಅಡುಗೆ ಅದರಲ್ಲೇ ಆಗಿಬಿಡ್ತೀನಿ. ಹಾಗಾಗಿ ಸೊ ಇಷ್ಟು ಪ್ರಿಪ್ರೇಷನ್ಗಳನ್ನು ನಾನು ಈ ರೀತಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇವೆಲ್ಲ ಏನು ಮಾಡಬೇಕು ಪೂಜೆ ಅಂತಂದರೆ ಈ ಸಾಮಾನುಗಳದ್ದು ಎಲ್ಲ ತಂದಿರಲ್ಲ. ಇದ್ರ ಸಾಮಾನುಗಳದ್ದು ಪೂಜೆ ಯಾವ ರೀತಿ ಮಾಡಬೇಕಂದ್ರೆ, ಲಕ್ಷ್ಮೀ ಪೂಜೆ ಮಾಡಿದಾಗ ಲಕ್ಷ್ಮಿಯ ಮುಂದೆ ಕೆಂಪು ಬಟ್ಟೆ ತೊಗೊಂಡು ಕೆಂಪು ಬಟ್ಟೆಯಲ್ಲಿ ಇವನ್ನೆಲ್ಲ 5 ಅಥವಾ 2 5 ಅಥವಾ 2
ತೊಗೊಳ್ರಿ, 7 ತೊಗೋಬೇಡ್ರಿ, ತೊಗೊಂಡ್ರೆ 9 ಇವನ್ನ ಕೆಂಪು ಬಟ್ಟೆಯಲ್ಲಿ 9 ಥರ ಸಾಮಾನುಗಳು ಆಗಬೇಕಿದ್ರಲ್ಲಿ. ಯಾವ್ಯಾವು ಅಂತಂದರೆ ಗೋಮತಿ ಚಕ್ರ, ಕಮಲಾಕ್ಷಿ ಬೀಜ, ಶ್ರೀಫಲ, ಶಂಖ, ಕವಡೆ 5 ಆಯಿತಾ. ಗುಲ್ಗಂಜಿ ಬಿಳಿದು ಮತ್ತು ಕೆಂಪುದು 2 ಸೇರಿ ಒಂದೇ ಗುಲ್ಗಂಜಿ. ಅದಾದಮೇಲೆ ಲಾವಂಚ ಬೇರು ಇಷ್ಟ ಆಯಿತಾ. ಸೊ ಇಷ್ಟರಲ್ಲಿ 7 ಆಯಿತು. ಇದರಲ್ಲಿ ಲವಂಗ, ಇಲೈಚಿ ಮತ್ತು ಧನಿಯಾಗಳನ್ನು ಹಾಕಿ ಮತ್ತು ಕೊಯ್ನುಗಳನ್ನು ಹಾಕಿಟ್ಕೊಂಡ್ರೆ ನಿಮಗೆ 9 ರಿಂದ 11 ಸಾಮಾನುಗಳನ್ನು ನೀವು ಮಾಡಬೇಕು. ಮಾಡಿ ಇದನ್ನು ರೆಡ್ ಬಟ್ಟೆಯಲ್ಲಿ ರೆಡ್ ದಾರದಲ್ಲಿ ನೀವು ಕಟ್ಟಿ ದೇವ್ರ ಮನೆ ಲಕ್ಷ್ಮೀ ಪೂಜೆ ದಿವಸ ಇಟ್ಟು ಪೂಜೆ ಮಾಡ್ಕೋಬೇಕು. ಸೊ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಪೂಜೆ ಸರಿಸ್ಬೇಕಾದ್ರೆ, ಪೂಜೆ ತೆಗಿಬೇಕಾದ್ರೆ ಈ ಕಟ್ಟಿಟ್ಟಂಥ ಒಂದು ಪೋಟ್ಲಿಯನ್ನು ಏನು ಮಾಡಬೇಕಪ್ಪ ಅಂತಂದರೆ ಮನೆಯ ಮೇಲೆ ಬಾಗಿಲಿಗಾದರೂ ಕಟ್ಕೋಬೋದು, ಅಥವಾ ದೇವ್ರ ಮನೆಯಲ್ಲಿ ಇಟ್ಟಾದರೂ ಪೂಜೆ ಮಾಡ್ಬೋದು, ಅಥವಾ ನೀವು ಅಲ್ಮಾರಿನಲ್ಲಾದರೂ ಇಡ್ಬೋದು. ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಇಡ್ಬೋದು. ಇನ್ನು ಮನೆ ಮೇಲೆ ಮನೆಯ ಬಾಗಿಲ ಮೇಲೆ ಕಟ್ತೀನಿ ಅನ್ನಂಗಿದ್ರೆ ನೀವು ಒಳಗಡೆ ಬರ್ತೀವಲ್ಲ ಅಲ್ಲಿ ಕಟ್ಟಬೇಕು. ಹೊರಗಡೆ ಕಟ್ಟಕ್ಕೆ ಹೋಗಬೇಡಿ, ಒಳಗಡೆ ಕಟ್ಟೋದ್ರಿಂದ ಸೊ ಯಾವಾಗೂ ಲಕ್ಷ್ಮೀ ಕೃಪೆ ನಮ್ಮ ಮೇಲೆ ಇರುತ್ತೆ. ಯಾವುದೇ ಕಷ್ಟಗಳು ಬರೋದಿಲ್ಲ, ಕೆಟ್ಟ ಪರಿಣಾಮಗಳು ಇರೋದಿಲ್ಲ ಅನ್ನೋದಕ್ಕೆ ಈ ರೀತಿ ಮಾಡ್ತಾರೆ. ಮತ್ತು ಇನ್ನೊಂದು ಹೇಳಬೇಕು, ಲಕ್ಷ್ಮೀ ಪೂಜೆ, ಶ್ರಾವಣದ ಲಕ್ಷ್ಮೀ ಪೂಜೆ ಹೆಣ್ಮಕ್ಳು ಮಾಡಿದರೆ ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆಯ ಪೂಜೆ ಏನು ಇರುತ್ತೆ ಎಲ್ಲ ಅದು ಗಂಡು ಮಕ್ಕಳು ಮಾಡಿದ್ರೇ ಶ್ರೇಷ್ಠ. ಹಾಗಾಗಿ ಅಂಗಡಿಗಳಲ್ಲೆಲ್ಲ ಗಂಡು ಮಕ್ಕಳು ಜಾಸ್ತಿ ಮಾಡ್ತಾರೆ. ಸೊ ಆ ರೀತಿ ಒಂದು ನಡ್ಕೊಂಡು ಬಂದಿದೆ. ಬಟ್ ಮನೆಯವ್ರು ಮಾಡಲಿಲ್ಲ ಅಂದರೆ ನಾನು ಮಾಡ್ತೀನಿ ಅಷ್ಟೇ. ಮನೆಯವ್ರು ಮಾಡಲ್ಲ, ಅವರಿಗೆ ಅಂದರೆ ಲಾಸ್ಟಿಗೆ ಬಂದು ಕಾಯೆಲ್ಲ ಹೊಡಿಯೋದು ಅದೆಲ್ಲ ಮಾಡ್ತಾರೆ. ಬಟ್ ಎಲ್ಲ ಅವರೇ ಸಿದ್ಧತೆ ಮಾಡ್ಕೊಂಡು ಮಾಡಲ್ಲ, ಸಿದ್ಧತೆ ನಾನೇ ಮಾಡ್ಕೊಡ್ತೀನಿ. ಬಟ್ ಲಾಸ್ಟಿಗೆ ಅದು ಮಾಡ್ತಾರೆ. ಇನ್ನು ಇದು ವರಮಹಾಲಕ್ಷ್ಮಿಗೂ ಮಾಡ್ತಾರೆ ಮತ್ತು ಇದಕ್ಕೂ ಮಾಡ್ತಾರೆ. ಇದಕ್ಕೂ ಅಷ್ಟೇ ಅವ್ರು ಕೇಳ್ತಿದ್ರು ಯಾವತ್ತೂ ಪೂಜೆ ಮಾಡ್ತೀನಿ ಅಂಥೇಳಿ. ನಾನು ಅದೇ ಹೇಳಿದ್ದೀನಿ, ಸೋಮವಾರ ಇಲ್ಲ ಮಂಗಳವಾರ ಮಾಡೋಣ ಅಂಥೇಳಿ ಒಂದಿನ ನೋಡೋಣ ನಾನು ವಿಚಾರ ಮಾಡ್ತೀನಿ. ಯಾಕೆಂದರೆ ಅರ್ಧ ಅಮಾವಾಸ್ಯೆ ಈ ದಿನ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಅಮಾವಾಸ್ಯೆ ನಾಳೆ ಇದಿರುತ್ತೆ, ಅಂದರೆ 2 ದಿನ ಬಂದಿದೆ. ಹಾಗಾಗಿ ಸೊ ನೋಡ್ಕೊಂಡ್ರಾಯ್ತು ಅಂತ ಹೇಳಿದ್ದೀನಿ ನಾನು. ಇಲ್ಲ ಆಚಾರ್ಯರಿಗೆ ಕೇಳ್ಕೊಂಡು ಬಂದು ಮಾಡಿದ್ರಾಯ್ತು ಅಂಥೇಳಿ. ಸೊ ಈ ರೀತಿ ಗಂಡು ಮಕ್ಕಳು ಪೂಜೆ ಪುನಸ್ಕಾರಗಳಲ್ಲಿ ಸ್ವಲ್ಪ ಪಾಲ್ಗೊಂಡು ಮಾಡಿದ್ರು ಭಾಳ ಒಳ್ಳೆಯದು. ಆಯಿತು, ನನ್ನ ಮಗಳು ಬರ್ತಾಳೆ ಇವಾಗ ಡ್ಯಾನ್ಸ್ ಕ್ಲಾಸಿಂದ. ಆ್ಯಕ್ಚುಲಿ ಕರ್ಕೊಂಡು ನಮ್ಮ ಮನೆಯವರು ಸೈಡ್ ಕಡೆ ಹೋಗಿರ್ಬೋದು, ಆಲ್ಮೋಸ್ಟ್ ಟೈಮ್ ದಾಟ್ ಹೋಗ್ಯದ, ಕರ್ಕೊಂಡು ಹೋಗಿರ್ಬೋದು. ಇಲ್ಲಾಂದ್ರೆ ನನಗೆ ಕಾಲ್ ಮಾಡ್ತಿದ್ರು, ನನ್ನದು ಕಾಲ್ ಬಂದಿಲ್ಲ. ಸೊ ಓಕೆ, ಇದು ನನ್ನ ದೀಪಾವಳಿಯ ಒಂದು ಸಿದ್ಧತೆ. ಈ ರೀತಿ ಮಾಡ್ತಾಯಿದ್ದೀನಿ ನಾನು. ಇನ್ನು ಅಡುಗೆ ಏನು ಮಾಡ್ತೀನಿ ಅನ್ನೋದನ್ನು ನಿಮಗೆ ಒಂದು ನೆಕ್ಸ್ಟ್ ಬೆಳಗ್ಗೆ ಇವತ್ತು ನೀರು ತುಂಬೋ ಹಬ್ಬ. ಹಾಗಾಗಿ ಇವತ್ತು ನಾನು ಎಲ್ಲ ದೇವರನ್ನು ತೊಳ್ಕೊಂಡು ಪೂಜೆ ಮಾಡಿದ್ದೀನಿ. ಈ ಹಣ್ಣು ನನ್ನ ಒಂದು ಮೇಲೆ ಗಾರ್ಡನಲ್ಲಿ ಆಗಿರೋಂಥದ್ದು. ಸೊ ಅದನ್ನು ತೊಗೊಂಡು ಬಂದೀನಿ. ಎಲ್ಲ ಹೂಗಳು ಅಷ್ಟೇ ಅಲ್ಲಿಂದ ತೊಗೊಂಡು ಬಂದೀನಿ. ಸೊ ಎಲ್ಲ ತೊಳೆದು ಕೂಡಿಸಿ ಪೂಜೆ ಮಾಡ್ತಾಯಿದ್ದೀನಿ ನಾನು ಇವತ್ತು. ನೀರು ತುಂಬ ಹಬ್ಬ ಆಗಿರೋದ್ರಿಂದ ನಿಮಗೆ ತೋರಿಸ್ತೀನಿ ಮುಂದೆ. ಸೊ ನಾನು ನೀರನ್ನು ತುಂಬಿಟ್ಕೊಂಡು ಅದನ್ನು ಪೂಜೆ ಮಾಡ್ಕೊತೀವಿ. ಸೊ ಇವತ್ತಿನ ನೀರು ತುಂಬ ಹಬ್ಬ ಇವತ್ತಾದರೆ, ಆ್ಯಕ್ಚುಲಿ ನಿನ್ನೆನೂ ಸ್ವಲ್ಪ ಜನ ಮಾಡಿದ್ದಾರೆ. ನೀರು ತುಂಬ ಹಬ್ಬ ಇವತ್ತಾದರೆ ಇವತ್ತಿಗೆ 1 ವಾರ ಕಡೆ ಪಂಚಮಿ ದೀಪಾವಳಿಯ ಮುಕ್ತಾಯ ಆಗ್ತದೆ. ಸೊ ಈಗ ನಾನು ದೀಪನ ಹಚ್ತಾ ಇದ್ದೀನಿ ಎಲ್ಲ ತೊಳೆದಿಟ್ಕೊಂಡು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶನಂ ದೀಪರ್ಜ್ಯೋತಿರ್ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪರ್ಜ್ಯೋತಿರ್ ಜನಾರ್ದನ ದೀಪೋ ಹರತಿ ಪಾಪನಿ ಸಂಧ್ಯಾ ದೀಪ ನಮೋಸ್ತುತೆ. ಫಸ್ಟು ನಾನು ಎಲ್ಲ ಕಡೆ ಬಳ್ಕೊಂಡು ಬಂದುಬಿಡ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್
पूजिते शङ्खचक्रगदा हस्ते महालक्ष्मीर्नमस्तुते नमस्ते नमस्ते गरुडारूढे कैलासभयङ्करी सर्वप्रदाहरे देवी महालक्ष्मीर्नमस्तुते सर्वज्ञ सर्ववरदे सर्वदुष्टभयङ्करी सर्वदुःखहरे देवी महालक्ष्मीर्नमस्तुते सिद्धिबुद्धिप्रदे देवी भक्तिमुक्तिप्रदायिनी मन्त्रमूर्ते स्वाहा देवी महालक्ष्मीर्नमस्तुते आद्यंरहिते देवी आदिशक्ति महेश्वरी योगज्ञे योगसम्भूते महालक्ष्मी नमस्तुते स्थूलसुष्मा महारौद्र महाशक्ति मनोहरे पापहरे देवी महालक्ष्मी नमस्तुते पद्मास्थिते देवी परब्रह्म स्वरूपिणी परमेशी जगन्माता महालक्ष्मी नमस्तुते श्वेतांबर देवी महानानालंकार भूषिते जगत्कृते जगन्माते महालक्ष्मी नमस्तुते महालक्ष्मी अष्टकं सहस्रं पठे भक्तिमान्यरं सर्वसिद्धिमापनोक्ति राजं प्राप्तनोति सर्वदा एककालपटे नित्यं पाप महापापान्विनाशनं द्विकालपटे नित्यं धनधान्य संवत्सरं त्रिकालपटे नित्यं ಒಂದು ಕೊಡದಲ್ಲಿ ತುಂಬಿಟ್ಕೋಬೋದು, ಒಂದು ಸಣ್ಣ ಬಿಂದಿಗೆಯಲ್ಲಿ ತುಂಬಿಟ್ಕೋಬೋದು, ಅಥವಾ ಒಂದು ಸಣ್ಣ ಚಮಗಿಯಲ್ಲಿ ತುಂಬ್ಕೋಬೇಕು. ಯಾವಾಗೂ ಎರಡನ್ನು ತುಂಬಿಟ್ಕೋರಿ, ಒಂದನ್ನು ಮಾತ್ರ ತುಂಬಿಟ್ಕೋಬೇಡ್ರಿ. ಸೊ ಇವಾಗ ನಾನು ನೀರನ್ನು ತುಂಬಿಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಕಾಯಿನು ಹಾಕಿ ಹೂಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತಾಯಿದ್ದೀನಿ ಇವಾಗ. ಸೊ ನಿಮ್ಮ ಮನಸ್ಸಿಗೆ ಏನಿರುತ್ತೆ ಅದನ್ನು ಹೇಳ್ಕೊಂಡು ನೀವು ಪೂಜೆ ಮಾಡಬೇಕು. ಇದರಿಂದ ನಿಮ್ಗೆ ನೆಕ್ಸ್ಟ್ ಡೇ ಇದನ್ನು ನೀರಿಗೆ ನೀವು ಸ್ನಾನ ಆದರೂ ಮಾಡ್ಕೋಬೋದು, ಸ್ನಾನಕ್ಕೆ ಹಾಕೋಬೋದು. ಸೊ ಇದು ನಾಳೆ ಸ್ನಾನ ಇರುತ್ತಲ್ಲ, ಎಣ್ಣೆ ಸ್ನಾನ, ಸೊ ಆ ಟೈಮಲ್ಲಿ ಇದನ್ನು ನೀವು ಹಾಕೋಬೋದು. ಸೊ ಇದಕ್ಕೆ ನಾನು ಇಷ್ಟೊತ್ತು ಎಲ್ಲ ಧೂಪ ದೀಪ ಎಲ್ಲ ಆಯಿತು. ಸೊ ಇದಕ್ಕೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ ನಿಮಗೆ. ಸೊ ನೀರಿನ ಸಂಬಂಧಪಟ್ಟಂಗೆ ನೀರಿನ ಇದಕ್ಕೆ ಸೊ ನಾನಿಲ್ಲಿ ಒಂದಿಷ್ಟು ಅರಿಶಿನ ಕುಂಕುಮನ ಇಟ್ಕೊಂಡು ಗಂಗೆ ಚ ಯಮುನೆ ಚ ದೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿತೆ ಸನ್ನಿಧಂ ಕುರು ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಶಮನಂ ವಿಷ್ಣು ಪ್ರಾದೋಕಂ ಶುಭಂ. ಸಾಯಂಕಾಲ ಎಲ್ಲರೂ ದೀಪವನ್ನು ಹೊರಗಡೆ ಹೊಸ್ತಿಲ ತಗೊಂಡು ಹಚ್ಚಿ ಇಡಬೇಕು. ಸೊ ಎರಡಾದ್ರೂ ಆಗಲಿ, ಇವತ್ತು ಒಂದು ದಿನ, ಸೋಮವಾರ ಒಂದು ದಿನ, ಮಂಗಳವಾರ ಒಂದು ದಿನ, ಬುಧವಾರ ಪಾಡ್ಯ ಆಗುತ್ತಾ, ಬುಧವಾರ ಒಂದು ದಿನ, ಅದಾದಮೇಲೆ ಮುಂದಿನ 5 ವಾರ ಏನು ಕಡೆ ಪಂಚಮಿ ಬರುತ್ತಾ ಅವತ್ತೊಂದು ದಿನ. ಸೊ 5 ದಿನಗಳನ್ನು ನಾವು ದೀಪವನ್ನು ಬೆಳಗಿಸ್ಬೇಕು ಮನೆಯ ಹೊರಗಡೆ. ಕಾರ್ತಿಕ ಮಾಸ ಆಗಿರೋದ್ರಿಂದ ಸೊ ನೀವು ದೀಪವನ್ನು ಹಚ್ಚೋದನ್ನು ಮರಿಬೇಡ್ರಿ. 1 ದಿನ 2 ದಿನ ಬೇಡ, 5 ದಿನಗಳನ್ನು ಹಚ್ಚಿರಿ. ಅದಾದಮೇಲೆ ತುಳಸಿ ಹತ್ರ ಅಥವಾ ಮನೆ ಬಾಗಿಲ ಹತ್ರ ಈ ಕಾರ್ತಿಕ ಮಾಸ ಮುಗಿಯವರೆಗೂ ಪೂರ್ತಿನೂ ಕೂಡ ದೀಪವನ್ನು ನೀವು ಹಚ್ಚಿ ಇಡಬಹುದು. ಸೊ ಪಚ್ಚಕರ್ಪೂರ ಯಾವ ರೀತಿ ಉಪಯೋಗ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ. ಈ ರೀತಿ ನೀವು ಮನೆಯಲ್ಲಿ ನೀರು ತುಂಬಿಸಿಟ್ಟು ಏನಾರ ಹೂವಿನಿಂದ ಅಲಂಕಾರ ಮಾಡಬೇಕಂತ ಅಂದ್ಕೊಂಡಿದ್ದಂದರೆ ಅದರಲ್ಲಿ ಈ ಥರ ಪಚ್ಚಕರ್ಪೂರವನ್ನು ಹಾಕಿರಿ. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಒಳ್ಳೆ ಸುವಾಸನೆ ಭರಿತವಾಗಿರ್ತಾವೆ ನೀರು, ಮತ್ತು ಮನೆಯೆಲ್ಲ ಸ್ವಲ್ಪ ಸ್ಮೆಲ್ಲಾಗಿರ್ತದೆ. ಲಕ್ಷ್ಮಿಯ ಒಂದು ಆಹ್ವಾನೆ ಮನೆ ಹತ್ರ ಮನೆ ಬಾಗಿಲ ಹತ್ರ ಇದನ್ನು ಇಡೋದ್ರಿಂದ ಸೊ ಒಳ್ಳೆಯ ಒಂದು ಶುಭ ಶಕುನವನ್ನು ಕೂಡ ಕೊಡುತ್ತದೆ. ಹಾಗಾಗಿ ನೀರು ಮತ್ತು ಫ್ಲವರ್ಸ್ ಏನಾರ ಕೊಳತಿದ್ರೆ ನೀವು ರಿಯಲ್ ಫ್ಲವರ್ಸ್ ಹಾಕಿಟ್ಟಿದ್ರೆ, ನಾನು ಆರ್ಟಿಫಿಷಿಯಲ್ ಹಾಕ್ಲಿಕ್ಕತ್ತೀನಿ. ರಿಯಲ್ ಫ್ಲವರ್ಸ್ ಹಾಕಿದ್ರೆ ಅಂತಂದ್ರೆ ಅಲ್ಲೇನಾರು ಕೊಳ್ತಿದ್ದು ವಾಸನೆ ಬಂತ ಅಂತಂದ್ರೆ ಅದು ಬರ್ಲಿಕ್ಕೆ ಬಿಡೋಂಗಿಲ್ಲ. ಸೊ ನೀರು ಫ್ರೆಶ್ ಅನ್ನಿಸ್ತಾವೆ ಯಾವಾಗೂ. ಆ ಥರ ಕೊಳ್ತಿ ಸ್ಮೆಲ್ಗಿಂತ ನೀರಿನ ಸುವಾಸನೆ ಜಾಸ್ತಿ ಇರೋದ್ರಿಂದ ಅದೊಂದು ಕವರ್ ಆಗುತ್ತೆ ಅಷ್ಟೇ. ಮತ್ತು ಇವತ್ತು ಸಾಯಂಕಾಲ ನಾನು ದೀಪ ಹಚ್ಲಿಕ್ಕತ್ತೀನಿ. ಸೊ ಸಾಯಂಕಾಲ 2 ಇಲ್ಲ 5 ದೀಪಗಳನ್ನು ಹಚ್ಚಿ ಇಡ್ರಿ ಹೊರಗಡೆ. ಸೊ ಇದು ನಾನು ತುಳಸಿ ಗಿಡದ ಹತ್ರ ಇಡ್ತೀನಿ, ಇವು 2 ಬಾಗಿಲ ಹತ್ರ ಇಡ್ತೀನಿ. ಸೊ ಇನ್ನು ಮಿಕ್ಕಿದ್ದನ್ನು ನಾನು ಇಡ್ತೀನಿ. ಆಮೇಲೆ ನೀರಲ್ಲೂ ಕೂಡ ಮಧ್ಯದಲ್ಲಿ ಇಡೋಕ್ಕೆ ಅದು ಸಮಯ ಥರ ಇರೋದು, ಲಾಂಗ್ ಆಗಿರೋದು ಚಂದದ. ಸೊ ಆ ರೀತಿ ಅದನ್ನು ಯೂಸ್ ಮಾಡ್ಕೊಂಡು ನಾನು ಇಡ್ತೀನಿ.
ಸಾಯಂಕಾಲದ ಪೂಜೆ ಇದು ತುಳಸಿ ಗಿಡದ ಹತ್ರ ಇಡ್ತೀನಿ. ಇದು ಹಿಂಗೆ ಕವರ್ ಮಾಡಿದರೆ ದೀಪ ಏನೋ ಆರಂಗಿಲ್ಲ ಅಲ್ಲಿ, ಹಾಗಾಗಿ ಅಲ್ಲಿ ಹೋಗಿಟ್ಟ ಮೇಲೆ ಇದನ್ನು ಮುಸ್ತೀನಂತ, ಇಲ್ಲಾಂದ್ರೆ ಅದು ಬಿಸಿ ಆಗ್ತದೆ. ಸೊ ಟೋಟಲ್ಲು ನಾನು 10 ದೀಪ ಅನ್ಕೋತೀನಿ. ನೀವು 9 ಮಣ್ಣಿನ ದೀಪ ಹಚ್ಚೀನಿ, 1 ತುಳಸಿ ಹತ್ರ ಅದ ನೋಡ್ಬೋದು ನೀವು. ಸೊ ದೀಪಾವಳಿಯ ಫಸ್ಟ್ ದಿವಸ ನಾನು ಹಚ್ತಂಥ ದೀಪಗಳು. ಸೊ ಹೊಸ್ತಿರಸ್ತ್ರ ಒಂದು ಸ್ವಲ್ಪ ಹೈಟಿಗಿರಲಿ ಅಂಥೇಳಿ ನಾನು ಈ ಥರದ ದೀಪಗಳನ್ನು ತಂದೀನಿ. ಹುಷಾರಾಗಿ ದೀಪ ಹಚ್ಚಬೇಕು. ಮತ್ತು ದೀಪ ಯಾಕೆ ಹಚ್ಚಬೇಕು ಅಂತಂದರೆ, ಮಳೆಗಾಲ ಮುಗಿದ ಮೇಲೆ ಈ ಕಾರ್ತಿಕ ಮಾಸ ಬರುತ್ತಾ, ಸ್ವಲ್ಪ ಚಳಿ ಇರ್ತವೆ ಈ ಕಾಲದಲ್ಲಿ. ಆ ಚಳಿಗೆ ಏನಾಗಿರ್ತದೆ ಅಂದರೆ ಸಣ್ಣ ಸಣ್ಣ ಹುಳಗಳು, ಕಣ್ಣಿಗೆ ಕಾಣದಂತಹ ವಿಷ ಹುಳಗಳು ಓಡಾಡ್ತಿರ್ತಾವೆ. ಅವು ಎಷ್ಟು ತಣ್ಣಗಿರುತ್ತೆ ಅಷ್ಟು ಜಾಸ್ತಿ ಇರ್ತಾವೆ. ಅದಕ್ಕಂತಲೇ ಇದು ಈ ದೀಪಗಳು ಹಚ್ತಾರೆ. ಈ ದೀಪದ ಶಾಖದಿಂದ ಆ ಹುಳಗಳು, ಎಷ್ಟೋ ಹುಳಗಳು ಸಾಯ್ತವೆ. ಸೊ ಅದಕ್ಕಂತಲೇ ಈ ದೀಪಾವಳಿಗೆ ದೀಪ ಹಚ್ಚೋದು ಅಥವಾ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದನ್ನು ನಾವು ನೋಡ್ಬೋದು. ಮೇನ್ ಏನಪ್ಪ ಅಂದರೆ, ನೀವು ಅದಕ್ಕೆ ಎಷ್ಟೇ ಲೈಟ್ ಅಲಂಕಾರ ಮಾಡಿದ್ರೂ ಕೂಡ ಆ ದೀಪ ಹಚ್ಚೋದನ್ನು ಮರಿಬಾರ್ದು. ಯಾಕಂದರೆ ಸೊ ಇದೇ ಒಂದು ಕಾರಣ, ಎಲ್ಲರೂ ದೀಪನ ಹಚ್ಚರೆ ಮನೆ ಮುಂದೆ. ಇದರ ಶಾಖದಿಂದ ಸಾಕಷ್ಟು ವಿಷ ಹುಳು ಜಂತುಗಳು, ಸಣ್ಣಿಗೆ ಕಾಣದೇ ಇರೋಂಥವು ಎಲ್ಲವೂ ಕೂಡ ನಶಿಸಿ ಹೋಗಲಿ ಅಂಥೇಳಿ. ಸೊ ಇದು ದೀಪಾವಳಿ ಕಾರ್ತಿಕ ಮಾಸದ ಒಂದು ವಿಶೇಷವಾಗಿರ್ತದೆ. ಸೊ ಇದೇ ರೀತಿ ನಾನು ಈ ದೀಪ ನೋಡ್ರಿ, ಗಾಳಿಗೆ ಹೆಂಗೆ ಶೇಕ್ ತೆಗಿತದಲ್ಲ, ಇಲ್ಲಿಟ್ಟು ಇದನ್ನು ಸ್ವಲ್ಪ ಈ ರೀತಿ ಮುಚ್ಚಿಬಿಡ್ತೀನಿ. ಸೊ ಏನೂ ಆಗೋಲ್ಲ, ಆರಾಮಾಗಿ ಅದು ಉಳ್ಕೊತದ. ಸ್ವಲ್ಪ ಬತ್ತಿ ಎಲ್ಲ ಹೆಂಗಳಾಡ್ಲಿಕ್ಕತ್ತಾವ. ಸೊ ಈ ರೀತಿ ಆಗ್ಬಾರ್ದು ಅಂತ ನಾನು ಅದನ್ನು ಹಚ್ಚೀನಿ. ಸೊ ಇವನು 2 ವಾಲ್ಗಳ ಮಧ್ಯೆ ಇಲ್ಲಿ ಇಡೋಣ ಅಂತ. ಇಲ್ಲಿ ಬೇಡ, ಈಗ ಇದು ಕಟ್ತಾರಂತ, ಆಕಾಶ ಬುಟ್ಟಿ ಕಟ್ತಾರಂತ. ಇವತ್ತು ಬೇಡ ಬಿಡ್ರಿ ಇಡೋದರಲ್ಲಿ. ಸೊ ಎಲ್ಲಿಡೋಣ, ಇಲ್ಲೇ ಇಡೋಣ ಅಂತ. ಇವತ್ತು ಪಾಟೆಲ್ಲ ಹೊರಗೆ ಇಟ್ಕೊಂಡು ಇಲ್ಲಿಂದ ಸೊ ಅಲ್ಲಿ ಎಲ್ಲನೂ ಇಟ್ಕೊಂಡು ದೀಪ, ಇದು ದೀಪ ಹಚ್ಚಿ ಸೀರಿಯಲ್ ಲೈಟ್ ಹಾಕ್ತಿದ್ದೆ. ಈ ವರ್ಷ ಹಾಕಿಲ್ಲ, ನಾನೆಲ್ಲ ಮೇಲೆ ತಿಟ್ಬಿಟ್ಟು ಆಮೇಲೆ ಹಾಕ್ತೀನಿ. ಅವಾಗ ನೆಕ್ಸ್ಟ್ ಹೊಸ ಮನೆಯಲ್ಲಿ